You're the first ನಮ್ಮ ಫ್ಯಾಮಿಲಿಯಲ್ಲಿ Yeah. ಫಸ್ಟ್ ವಿಮೆನ್ ಟು ಆಕ್ಟ್. Yes. ಸೊ ಆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಕಷ್ಟ ಆಯ್ತಾ, ಈಸಿ ಇತ್ತಾ, ಇಲ್ಲ ಹೆಂಗ್ ಅನ್ಸ್ತು? ಲೈಕ್ ಆ ಕಾನ್ಫಿಡೆನ್ಸ್, ಮೋಟಿವೇಶನ್ ಏನಿತ್ತು I think ನಂಗೆ become an actress? biggest reason why I am here today is because of the support that family gave ಅಲ್ವಾ. ಅಂದ್ರೆ ನಾನು ಅನ್ಕೊಂಡೇ ಇರ್ಲಿಲ್ಲ, ಯಾಕಂದ್ರೆ ಮನೇಲಿ ಯಾರು ಹುಡ್ಗಿಟ್ ಮಾಡಿರ್ಲಿಲ್ಲ ಮುಂಚೆ. ಕರೆಕ್ಟ್. ಸೊ ಏನೋ ಯಾರಿಗೂ ಇಷ್ಟ ಇರಲ್ವೇನೋ ಅಂತಾನೆ ಅನ್ಕೊಂಡಿದ್ದೆ. ಅನ್ಕೊಂಡಿದ್ದೆ. ಕರೆಕ್ಟ್. ಗ್ರೋಯಿಂಗ್ ಅಪ್ ನಾನು ಅನ್ಕೊಂಡೇ ಇಲ್ಲ ನಾನು ಆಗ್ಬೇಕು ಅಂತ. ಯಾಕೆ ಸುಮ್ನೆ ಅನ್ಕೊಂಡ ಆಮೇಲಿಂದ ಒಂದ್ ದಿವಸ ಆಗದೆ ಇದ್ರೆ ಬೇಜಾರು. ಸೊ ಬೇಡ ಅಂತಾನೆ ಇದ್ದೆ. ದೆನ್ ಫೈನಲಿ ನನ್ಗೆ ಅನ್ಸ್ತು ಯಾಕೆ ನಾನು ಮಾಡಬಾರ್ದು, ಅಂದ್ರೆ ದೇರ್ ಓನ್ಲಿ ಒನ್ ಲೈಫ್ ಅಲ್ವಾ, ಸರಿ ಐ ಟ್ರೈ ಮೈ ಬೆಸ್ಟ್ ಅಂಡ್ ಸಿ. ಆಗ್ಲಿಲ್ಲ ಅಂದ್ರೆ ಸರಿ ಬಿಟ್ಬಿಡೋಣ ಅನ್ನೋ ತರ ಟ್ರೈ ಮಾಡಿದ್ರೆ ದ ಓನ್ಲಿ ನಾನು ಅನ್ಕೊಂಡಿದ್ದೆ ಯಾರು ಒಪ್ಪಲ್ಲ ಅಂತ. ಬಟ್ ಮಮ್ಮಿ ವಾಸ್ ಹ್ಯಾಪಿ. ಮಮ್ಮಿ ಟೋಲ್ಡ್ ರಾಘು ಮಾಮ, ಅಪ್ಪು ಮಾಮ, ಅಶ್ವಿನಿ ಆಂಟಿ, ಎವ್ರಿ ಒನ್ ವಾಸ್ ಸೋ ಹ್ಯಾಪಿ. ಶಿವಣ್ಣ ಮಾಮ ಆಲ್ ಸೂಪರ್ ಸೂಪರ್ ಹಂಗೆ ಬಂತು ನಂಗೆ ರೆಸ್ಪಾನ್ಸಸ್ಸು. ಸೊ ನನಗೆ ಇಟ್ ವಾಸ್ ಲೈಕ್ ಅ ಮೋಟಿವೇಶನ್, ನಾಟ್ ಬ್ಯಾಡ್, ನನ್ನ ಜೊತೆಗೂ ನಿಂತಿರ್ತಾರೆ ಅಂತ. ಕೆಲಸದಲ್ಲಿ ನಾವೇನೋ ಅನ್ಕೊಂಡ್ಬಿಟ್ಟಿರ್ತೀವಿ ಅಲ್ವಾ. ಯಾ, ಆ ಮಿಸ್ಕನ್ಸೆಪ್ಷನ್ ಕಂಪ್ಲೀಟ್ಲಿ ಡಿಸ್ಟ್ರಾಯ್ ಆಯ್ತು ನನಗೆ. ಬಟ್ ಪಪ್ಪ ಸ್ವಲ್ಪ ಒಪ್ಪಿರ್ಲಿಲ್ಲ. ಸೊ ದಟ್ ವಾಸ್ ಅ ಸ್ಟ್ರಗಲ್ ಫಾರ್ ಮೀ. Maybe I think for him, he wanted to know how much you like acting. Yeah, if you are I just think so. So that was his thing. He was like, ನೀನ್ ಸುಮ್ಮನೆ ಎಲ್ಲರೂ ಮಾಡ್ತಿದಾರೆ ಅಂತ ಆಕ್ಟ್ ಮಾಡ್ತಿದ್ಯಾ, ಇಲ್ಲ ನೀನ್ ನಿಜವಾಗ್ಲೂ ಆಕ್ಟ್ ಮಾಡ್ತಿದ್ಯಾ, ನಿಂಗೆ ನಿಜವಾಗ್ಲೂ ಆಕ್ಟಿಂಗ್ ಇಷ್ಟ ಅಂತ ಆ ಟೆಸ್ಟಿಂಗ್ ಪೀರಿಯಡ್ ಅನ್ಸುತ್ತೆ. ಬಟ್ ನಮ್ಮ ಪಪ್ಪ ಮುಂದೆ ಎಷ್ಟು ಆಕ್ಟ್ ಮಾಡಿದೀನಿ ಗೊತ್ತಾ ಲೈಫಲ್ಲಿ. ಯು ಶುಡ್ ನೋ ಐ ಆಮ್ ಅ ಗುಡ್ ಆಕ್ಟರ್. ನೋ, ಬಟ್ ಐ ಆಮ್ ಆಕ್ಚುಲಿ ವೆರಿ ಗ್ರೇಟ್ಫುಲ್ ದಟ್ ನೀವೆಲ್ಲ, ಇನ್ಫ್ಯಾಕ್ಟ್ ಈವನ್ ಯು ಅಂಡ್ ಧಿರೇನ್ ಅಂಡ್ ಗುರು ಆಲ್ವೇಸ್ ಲೈಕ್ ಎಲ್ಲ supporting my films, post ಮಾಡೋದಿರಲಿ, ಕಮಿಂಗ್ ಫಾರ್ ಇವೆಂಟ್ಸ್, ಈ ಥರ ಟುಡೇ ಯು ಕಮ್ ನನ್ನ ಫಿಲ್ಮ್ಗೆ. ಬಟ್ ಐ ಆಮ್ ವೆರಿ ಹ್ಯಾಪಿ ದಟ್ ಐ ಹ್ಯಾವ್ ದಿಸ್ ಬ್ಲೆಸ್ಸಿಂಗ್. ಇವನ್ ಎಲ್ಲರೂ ಕೇಳ್ತಾ ಇದ್ರು ನನ್ನ ವೆನ್ ಐ ಕೇಮ್ ಔಟ್ ಆಫ್ ಮೀಡಿಯಾ ಇಂಟರ್ವ್ಯೂಸ್ ಮಾಡಬೇಕಂದ್ರೆ, ಹೇಗೆ ಅನ್ಸುತ್ತೆ ನಿಮ್ಮ ಮಮ್ಮಿ ಬಂದಿದ್ರು, ವಿನಯ್ ಅವ್ರು ಬಂದಿದ್ರು, ನಿಮ್ಮೆಲ್ಲ ಫ್ರೆಂಡ್ಸು ನೋಡಿದ್ವಿ. ಸೊ ಐ ವಾಸ್ ಟೆಲ್ಲಿಂಗ್ ಇಟ್ಸ್ ಆಕ್ಚುಲಿ ಅ ಬ್ಲೆಸ್ಸಿಂಗ್. ಐ ಥಿಂಕ್ ನಿನ್ಗೂ ಹಾಗೆ ಅಲ್ವಾ, ಲೈಕ್ ಆಲ್ ಯೋರ್ ಕಸಿನ್ಸ್, ಆಲ್ ಯೋರ್ ಫ್ರೆಂಡ್ಸ್, ಎವ್ರಿ ರಿಲೀಸ್ ಯಾವಾಗಲೂ ಬರ್ತಾರೆ. ಆ್ಯಂಡ್ ಐ ಥಿಂಕ್ ಒಬ್ಬ ಆ್ಯಕ್ಟರ್ಗೆ ತುಂಬಾ ಮುಖ್ಯ ಆಗಿರುತ್ತೆ ಆ ಒಂದು ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಸಪೋರ್ಟ್ ಅನ್ನೋದು. ಆಮೇಲೆ ಅವ್ರ ರಿಯಾಕ್ಷನ್, ಯಾಕಂದ್ರೆ ಅವರು ತುಂಬಾ ನಿಜ ಹೇಳ್ತಾರೆ, ಯಾ, ಸುಳ್ಳು ಹೇಳಲ್ಲ. ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತಾರೆ, ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿದೆ ಅಂತಾರೆ. ಬಟ್ ಅದನ್ನ ಒಳ್ಳೆ ರೀತಿಯಲ್ಲೂ ಹೇಳ್ತಾರೆ. ಸೊ ಆಸ್ ಪೆಪ್ಪೆ ಆಗಿ ನೀನು ತಾತ ಇಂದ, ಶಿವಣ್ಣ ಮಾಮ ಇಂದ, ಅಪ್ಪು ಮಾಮ ಇಂದ, ರಾಘು ಮಾಮ ಇಂದ ಏನಾದ್ರು ಒಂದು ಕ್ವಾಲಿಟಿ ತಗೊಳ್ಳೋದಿದ್ರೆ ಆಸ್ ಪೆಪ್ಪೆ ಅಂದ್ರೆ, ಈಗ ದೊಡ್ಡಪ್ಪನಿಂದ ಆಬ್ವಿಯಸ್ಲಿ ಪೆಪ್ಪೆಗೆ ಕಾಡಲ್ಲಿ ಇರ್ತಾನೆ, ಕಾಡ್ ಮಧ್ಯೆ ಇರ್ತಾನೆ, ತುಂಬಾ ಹೋರಾಟ ಇರುತ್ತೆ. ಸೊ ಅದಕ್ಕೆ ದೊಡ್ಡಪ್ಪನಿಂದ ಒಂದಷ್ಟು ಎನರ್ಜಿ ಅಂತೂ ತೊಗೊಳುತ್ತೆ ಪೆಪ್ಪೆ. ಆಮೇಲೆ ತಾತನಿಂದ ಏನ್ ತೊಗೊಳುತ್ತೆ ಪೆಪ್ಪೆ ಅಂದ್ರೆ, ಪೆಪ್ಪೆ ಬಂದ್ಬಿಟ್ಟು, ಪೆಪ್ಪೆ ಊರಲ್ಲಿ ತುಂಬಾ ಜನ ಇರ್ತಾರೆ. ಸೊ ಅವನೊಂದು ಊರಿಗೆ ನಾಯಕ ಆಗ್ಬೇಕು. ಸೊ ಒಂದಷ್ಟು ಲೀಡರ್ಶಿಪ್ ಕ್ವಾಲಿಟೀಸ್ ತಾತನಿಂದ ಪೆಪ್ಪೆ ತೊಗೊಳುತ್ತೆ. ಆಮೇಲೆ ಪಪ್ಪ. ಸೊ ಪಪ್ಪ ಏನಂದ್ರೆ, ಪೆಪ್ಪೆ ತುಂಬಾ ಸೀರಿಯಸ್, ತುಂಬಾ ಇಂಟೆನ್ಸ್. ಸೊ ತಂದೆಯಿಂದ ಪೆಪ್ಪೆ ಒಂದಷ್ಟು ಕಾಮಿಡಿ ಟೈಮಿಂಗ್ ತೊಗೊಳುತ್ತೆ. ಆಮೇಲೆ ಚಿಕ್ಕಪ್ಪನಿಂದ ಈಗ ಒಂದು ದೊಡ್ಡ ಕಾಡಲ್ಲಿ ಇರ್ಬೇಕಂದ್ರೆ, ಒಂದು ದೊಡ್ಡ ಕಮ್ಯುನಿಟಿ ಮಧ್ಯ ಇರ್ಬೇಕಂದ್ರೆ ಪ್ರೀತಿ ತುಂಬಾ ಇಂಪಾರ್ಟೆಂಟ್. ಸೊ ಪೆಪ್ಪೆ ಚಿಕ್ಕಪ್ಪನಿಂದ ಒಂದು ಅವ್ರ ಸ್ಮೈಲ್ ತೊಗೊಳುತ್ತೆ. So nice. Very nice.